ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕನಸು ಲೈಫ್ ಸ್ಟೈಲ್ ವ್ಲಾಗ್. ಸೊ ನಾನು ತುಂಬ ಗ್ಯಾಪ್ ಆದಮೇಲೆ ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಬ್ಯಾಕ್ ಟು ಮೈ ರೂಟೀನ್ ವ್ಲಾಗ್ನ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ಏನಿರುತ್ತೆ ಅಂದರೆ ನಾರ್ಮಲ್ ನನ್ನ ಡೇ ರೂಟೀನ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ವಿಡಿಯೋನ. ಸೊ ಇಷ್ಟು ದಿನದವರೆಗೂ ನಾನು ಅಮ್ಮನ ಮನೇಲಿದ್ದೆ. ಸೊ ಇವಾಗ ನಾನು ಹಸ್ಬೆಂಡ್ ಮನೆಗೆ ಬಂದೆ. ಸೊ ಬ್ಯಾಕ್ ಟು ಮೈ ರೂಟೀನ್ ವ್ಲಾಗ್ ಯಾವ ಥರ ಇರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ಸಡನ್ನಾಗಿ ಬಂದ ತಕ್ಷಣ ಮಾಮೂಲಿ ನಮ್ಮ ರೂಟೀನ್ಗೆ ನಾವು ಅಡ್ಜಸ್ಟ್ ಆಗೋದು ತುಂಬಾ ಕಷ್ಟ. ನನಗಂತೂ ಸ್ವಲ್ಪ ಇನ್ನೂ ಜಾಸ್ತಿನೇ ಕಷ್ಟ, ಯಾಕಂದರೆ ಅಮ್ಮನ ಮನೇಲಿ ತಿನ್ಕೊಂಡು ಮಲ್ಕೊಂಡಿದ್ದೆ ಫೋನ್ ನೋಡ್ತಾ. ಸೊ ಇವಾಗ ಬಂದ ತಕ್ಷಣ ಮಾಮೂಲಿ ನಾನು ರೂಟೀನ್ನ ಸ್ಟಾರ್ಟ್ ಮಾಡ್ಕೊಳ್ಳೇಬೇಕು. ಮಾರ್ನಿಂಗ್ ಎದ್ದು ಟಿಫನ್ ಮಾಡು, ಮತ್ತೆ ಮಧ್ಯಾಹ್ನ ಅಡುಗೆ ಮಾಡು, ಸಂಜೆ ಕಾಫಿ, ಮತ್ತು ನೈಟ್ ಅಡುಗೆ, ಮನೆ ಕೆಲಸ, ಮನೆ ಒರೆಸು. ಸೊ ಸಿಕ್ಕಾಪಟ್ಟೆ ಕೆಲಸಗಳಿರುತ್ತೆ. ಅದ್ರ ಮಧ್ಯೆ ನನಗೋಸ್ಕರ ಅಂತ ಟೈಮ್ ಕೊಟ್ಕೊಳ್ಳೋದು ಕೂಡ ಒಂಥರ ಕಸಿವಿಸಿ ಅಂತಲೇ ಅನ್ನಿಸ್ತಾ ಇರುತ್ತೆ. ಸೊ ನೋಡೋಣ ಇವತ್ತಿಂದ, ಅಂದರೆ ನಿನ್ನೆನೇ ನಾನು ಬಂದೆ. ಸೊ ನಿನ್ನೆ ಮಂಡೇ, ಸೊ ಸೋಮವಾರ ನಾನು ಬಂದಿದ್ದು. ಆ ದಿನ ಏನು ನಾನು ವೀಡಿಯೋಸ್ ಏನೋ ಮಾಡ್ಕೊಳಕ್ಕಾಗಲಿಲ್ಲ, ನಾನು ವೀಡಿಯೋಸ್ ಕೂಡ ಮಾಡಿಕೊಳ್ಳೂ ಇಲ್ಲ. ಮತ್ತು ಇವಾಗ ಬಂದುಬಿಟ್ಟು ಟ್ಯೂಸ್ಡೇ, ಸೊ ಅಂದರೆ ಮಂಗಳವಾರ. ಸೊ ಮಂಗಳವಾರದ ದಿನ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಲಾಂಗ್ ವೀಡಿಯೋನ ಅಪ್ಲೋಡ್ ಮಾಡಿ ಸಿಕ್ಕಾಪಟ್ಟೆ ಡೇಸ್ ಆಗಿಬಿಟ್ಟಿದೆ ಅಲ್ವಾ. ಹತ್ತಿರ 2 ವೀಕ್ಸ್ ಮೇಲೇ ಆಗಿದೆ ಅಂತ ಅನ್ಕೊತೀನಿ ನಾನು ಲಾಂಗ್ ವೀಡಿಯೋ ಅಪ್ಲೋಡ್ ಮಾಡಿ. ಬರೀ ಶಾರ್ಟ್ ವೀಡಿಯೋಸ್ ಮಾತ್ರ ಅಪ್ಲೋಡ್ ಮಾಡ್ತಾ ಇದ್ದೆ. ಹಾಗೆಯೇ ಇವತ್ತು ನೋಡೋಣ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮಾಮೂಲಿ ನನ್ನ ರೂಟೀನ್ ಯಾವ ಥರ ಹೋಗುತ್ತೆ ಅದನ್ನು ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಟೈಮ್ ಬಂದುಬಿಟ್ಟು 12:15 ಆಗಿದೆ. ಆಲ್ರೆಡಿ ಎಲ್ಲ ಕೆಲಸ ಏನೆಲ್ಲ ಮುಗಿಸ್ಬಿಟ್ಟಿದ್ದೀನಿ. ಅಂದರೆ ಬೆಳಗ್ಗೆ ಎದ್ದು ಟಿಫನ್ ಮಾಡಿ ಮಾಮೂಲಿ ಮನೆ ಕೆಲಸ ಏನಿರುತ್ತೆ ಪ್ರತಿಯೊಂದನ್ನು ಮುಗಿಸ್ಬಿಟ್ಟಿದ್ದೀನಿ. ಸ್ವಲ್ಪ ಬಟ್ಟೆ ಎಲ್ಲ ಇತ್ತು, ಅದನ್ನು ಕೂಡ ವಾಶ್ಗೆ ಹಾಕಿ ಅದನ್ನು ಕೂಡ ಒಣಗಕ್ಕೆ ಹಾಕ್ಬಿಟ್ಟು ಬಂದೆ. ಮಧ್ಯಾಹ್ನ ಅಡುಗೆನೂ ಕೂಡ ಮುಗಿಸ್ಬಿಟ್ಟಿದ್ದೀನಿ. ಸೊ ಆದ್ರೂ ಇವಾಗ ಸ್ವಲ್ಪ ಸುಮ್ಮನೆ ರೆಸ್ಟ್ ಮಾಡ್ತಾ ಕೂತಿದ್ದೆ. ಇವಾಗಿಂದ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಏನೂ ಅಪ್ಲೋಡ್ ಮಾಡಿಲ್ಲ ಅಲ್ವಾ, ಸೊ ಅಂದ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಯಾವ ಥರ ಹೋಗುತ್ತೆ ನನ್ನ ರೂಟೀನ್ ಅಂತ ಇವತ್ತಿಂದು. ಸೊ ಎಸ್, ಅಡುಗೆ ಮಾಡಬೇಕಾಗಿತ್ತು. ಸೊ ಅದನ್ನು ಕೂಡ ಮಾಡಿಬಿಡೋಣ ಅಂತಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸಾಂಬಾರು ರೆಡಿ ಮಾಡಿ ಇಟ್ಟಿದ್ದೆ. ಸೊ ರೈಸ್ ಒಂದು ಇಡಬೇಕಿತ್ತು. ಸೊ ರೈಸ್ಗೂ ಕೂಡ ಇಟ್ಟಿದ್ದೀನಿ. ಹಾಗೆಯೇ ಮಜ್ಜಿಗೆ ಕೂಡ ಮಾಡ್ಕೋಬೇಕು, ಅದನ್ನು ಕೂಡ ಮಾಡ್ಕೊತೀನಿ. ಕೆನೆ ಎಲ್ಲ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಕೆನೆನೂ ಕೂಡ ಹಾಕಿದ್ದೀನಿ. ಮಜ್ಜಿಗೆ ಮಾಡಿ ಇಟ್ಬಿಡ್ತೇನೆ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಮಜ್ಜಿಗೆನೂ ಕೂಡ ರೆಡಿ ಆಯಿತು. ಬಂದಿದೆ. ಬೆಣ್ಣೆ ತಗೊಳ್ಳೋದಕ್ಕೆ ಅಂತ ಸ್ವಲ್ಪ ಬಿಸಿನೀರು ಕೂಡ ಇಟ್ಕೊಂಡಿದ್ದೆ. ಕುಕ್ಕರ್ ಕೂಗಿರುತ್ತೆ ಅಲ್ವಾ, ಸೊ ಅದರಲ್ಲಿ ಒಂದು ಲೋಟ ನೀರು ಇಟ್ಬಿಟ್ರೆ ಅದು ಆರಾಮಾಗಿ ಬಿಸಿನೀರು ಆಗುತ್ತೆ. ಸೊ ಬೆಣ್ಣೆ ತೆಗಿಯೋದಕ್ಕೆ ಆರಾಮಾಗಿ ಈಸಿ ತೆಗಿಬೋದು. ಹಾಗೇನೆ ಈರುಳ್ಳಿ ಮತ್ತೆ ಕರ್ಬೇವಿನ ಸೊಪ್ಪೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮಜ್ಜಿಗೆಗೆ ಹಾಕಕ್ಕೆ ಅಂತ. ಸೊ ಇದನ್ನ ಹಾಕೊಂಡ್ಬಿಡ್ತೀನಿ. ಮಜ್ಜಿಗೆ ಕೂಡ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡೆ, ಮತ್ತು ಬೆಣ್ಣೆನೂ ಕೂಡ ತೆಗೆದಿಟ್ಟೆ. ಸೊ ಇದಾದಮೇಲೆ ಏನಾದರೂ ಮಾಡೋಣ ಅಂತಂದರೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಏನಾದರೂ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಸೊ ಅಷ್ಟರಲ್ಲಿ ಮನೆಯವರು ಕೂಡ ಬಂದರು, ಅವ್ರಿಗೂ ಕೂಡ ಊಟಕ್ಕೆಲ್ಲ ಹಾಕೊಟ್ಬೇಕಿತ್ತಲ್ವ. ಸೊ ಹಂಗೇ ಊಟಕ್ಕೆ ಅಂತ ಅಂದ್ಬಿಟ್ಟು ಪರಂಗಿಯನ್ನು ಕೂಡ ಕಟ್ ಮಾಡಿದೆ.
ಬಟ್ ಅದು ಊಟಕ್ಕಿಂತ ಮುಂಚೆನೇ ತಿನ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಕಟ್ ಮಾಡಿದೆ. ಸ್ವಲ್ಪ ಕಾಯಿ ಥರನೇ ಇತ್ತು. ಸೊ ಊರಿಂದ ಬರಬೇಕಾದ್ರೆ ತೊಗೊಂಡು ಬಂದಿದ್ದೆ ಅಲ್ವಾ, ಅದನ್ನು ಕೂಡ ಕಟ್ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ಬೆಣ್ಣೆ ಎಲ್ಲ ನೀಟಾಗಿ ತೆಗೆದಿಟ್ಟಿದ್ದಾದಮೇಲೆ ಅದನ್ನು ಕೂಡ ಕೆಲಸನೂ ಕೂಡ ಕಂಟಿನ್ಯೂ ಮಾಡ್ಕೊತಾ ಇದ್ದೀನಿ. ಸೊ ಮೊದಲೇ ಹೇಳ್ದಂಗೆ ಊರಿಂದ ಬರಬೇಕಾದ್ರೇ ಪರಂಗಿಯನ್ನು ತೊಗೊಂಡು ಬಂದಿದ್ದೆ. ಸ್ವಲ್ಪ ಇಷ್ಟಪಡ್ತೀನಿ ಪರಂಗಿಯನ್ನು ತಿನ್ನೋದಕ್ಕೆ, ಅಂದರೆ ಸ್ವಲ್ಪ ಕಾಯಾಗಿ ಹಾಗೇನೆ ಹಣ್ಣಾಗಿ ಎರಡು ಥರನೂ ಇರಬೇಕು. ಅದು ಅಂದರೆ ತುಂಬ ಇಷ್ಟಪಟ್ಟು ತಿಂತೀನಿ. ಅಂದರೆ ತೀರಾ ಹಣ್ಣಾಗ್ಬಿಟ್ರೂ ಇಷ್ಟ ಆಗಲ್ಲ, ತೀರಾ ಕಾಯಾದರೂ ಇಷ್ಟ ಆಗಲ್ಲ, ಮೀಡಿಯಮಲ್ಲಿದ್ದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಾಗಾಗಿ ನೀಟಾಗಿ ಅದನ್ನೆಲ್ಲ ಕಟ್ ಮಾಡಿ ಸಿಪ್ಪೆ ಎಲ್ಲ ತೆಗೆದು ಬೀಜ ಎಲ್ಲ ತೆಗೆದು ನೀಟಾಗಿ ವಾಶ್ ಮಾಡಿ ನೀಟಾಗಿ ಕಟ್ ಮಾಡಿ ಇಟ್ಕೊಂಡೆ ಅದನ್ನು ಕೂಡ. ಸೊ ಮನೆಯವ್ರಿಗೂ ಕೊಟ್ಟು ನಾನು ಕೂಡ ತಿಂದೆ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಅಂದ್ಬಿಟ್ಟು ಒಂದು ಈಸಿ ರೆಸಿಪಿನ ಮಾಡ್ಕೊಬಿಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಮದ್ದೂರು ವಡೆ ಮಾಡ್ಕೊಳ್ಳೋಣ ಈಸಿಯಾಗಿ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಪ್ರಿಪೇರ್ ಮಾಡ್ಕೊಬಿಡೋಣ. ಸುಮ್ಮನೆ ಸಿಂಪಲ್ಲಾಗಿ ಮಾಡ್ಕೊತಿದ್ದೀನಿ. ತುಂಬ ಎಲ್ಲ ಐಟಮ್ಸ್ನೂ ಹಾಕಿ ಪರ್ಫೆಕ್ಟಾಗಿ ಮಾಡ್ಕೋಬೇಕು ಅನ್ನೋ ಥರ ಏನಿಲ್ಲ, ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಕಾಫಿಗೆ ಅಂತ ಅಂದ್ಬಿಟ್ಟು ಮಾಡ್ಕೊತಿದ್ದೀನಿ. ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಸೊ ನಾನು ಬಂದುಬಿಟ್ಟು ಫಸ್ಟು ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ, ಹಾಗೆಯೇ ಕೊತ್ತಂಬರಿ ಸೊಪ್ಪು, ಕರಿಬೇವು, ಹಾಗೆಯೇ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಇದು 4 ಐಟಮನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಸೊ ಈ ಥರ ಹಚ್ಚಿಟ್ಕೊಂಡಾಗ ನಾವು ಮಿಕ್ಸ್ ಮಾಡುವಾಗ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಬೋದು ಅಂತಂದ್ಬಿಟ್ಟು ಈ ಥರ ಮಿಕ್ಸ್ ಮಾಡೋಕ್ಕೆ ಹಚ್ಚಿಟ್ಕೊಂಡಿದ್ದೀನಿ. ಮೊದಲಿಗೆ ನಾನು ಫಸ್ಟು ಈರುಳ್ಳಿ ಏನು ಹಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕೊತಿದ್ದೀನಿ. 2 ಬೌಲ್ ಆಗಿದೆ. ಸೊ ನೀವು ಅಳತೆ ಬೇಕು ಅಂತಂದರೆ ಅಳತೆ ಮಾಡಿ ಹಾಕ್ಕೋಬೋದು, ಇಲ್ಲ ಅಂತಂದರೆ ನನಗೆ ಗೊತ್ತಾಗುತ್ತೆ ಅಂತಂದರೆ ಆ ಥರನೂ ಕೂಡ ಮಾಡ್ಕೋಬೋದು. ಒಂದು ಬೌಲ್ ತೊಗೊಂಡಿದ್ದೀನಿ, ಅದರಲ್ಲಿ 2 ಬೌಲ್ ಆಗೋಷ್ಟು, 1 1/2 ಅಂತಲೇ ಅಂದ್ಕೊಳ್ಳಿ ಅಷ್ಟು ಈರುಳ್ಳಿ, ಹಾಗೆಯೇ 1 ಬೌಲ್ನಷ್ಟು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, ಹಾಗೆಯೇ 1-2 ಮೆಣಸಿಕಾಯಿನ ತೊಗೊಂಡಿದ್ದೀನಿ. ಸೊ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಅದನ್ನು ಆ್ಯಡ್ ಮಾಡ್ಕೊಳ್ಳಿ, ಓಕೆನಾ. ಒಂದು ಚಿಟಿಕೆ ಆಗೋಷ್ಟು ಹಿಂಗನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನಿಮ್ಗೇನಾದರೂ ಖಾರ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಮಾಮೂಲಿ ಮೀಡಿಯಮ್ ಕ್ವಾಂಟಿಟಿಯಲ್ಲಿ ಹಾಕೋಬೋದು. ಹಾಗೆಯೇ 1 1/2 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಸೊ ಮತ್ತು ಖಾರಕ್ಕೆ ತಕ್ಕಂತೆ ಚಿಲ್ಲಿ ಪೌಡರ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಫಸ್ಟೇ ಹೇಳಿದೆ ಅಲ್ವಾ, ಖಾರ ಜಾಸ್ತಿ ಬೇಕು ಅಂತಂದಾದರೆ ನೀವು ಜಾಸ್ತಿ ಹಾಕ್ಕೊಳ್ಳಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು, ಓಕೆನಾ. ಚೆನ್ನಾಗಿ ಅದನ್ನೆಲ್ಲ ಕಲಸಿ, ಅಂದರೆ ತುಂಬ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ನಾನು 1 ಬೌಲ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಸೊ ಜಾಸ್ತಿ ಏನಾದರೂ ಅಕ್ಕಿ ಹಿಟ್ಟಲ್ಲೇ ಮಾಡಬೇಕು ಅನ್ನೋದಾದರೆ ನೀವು ಅಕ್ಕಿ ಹಿಟ್ಟನ್ನೇ ಜಾಸ್ತಿ ಬಳಸ್ಕೊಳ್ಳಿ, ಓಕೆನಾ. ಅದಾದಮೇಲೆ 1/4 ಬೌಲಷ್ಟು ನಾನು ರವೆನ ತಗೊಂಡಿದ್ದೀನಿ. ಅದಾದಮೇಲೆ 1 ಬೌಲ್ನಷ್ಟು, 1/4 ಕಪ್ನಷ್ಟು ಆದ್ರೂ ಪರವಾಗಿಲ್ಲ, ಅದಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ. ಮತ್ತು ಲಾಸ್ಟಲ್ಲಿ ನಾನು ವೈಟ್ ಎಳ್ಳು ಏನು ಬರುತ್ತೆ, ಬಿಳಿ ಎಳ್ಳು ಏನು ಬರುತ್ತೆ, ಅದನ್ನು ಹಾಕ್ಕೊಂಡಿದ್ದೀನಿ. ಸೊ ಇಷ್ಟನ್ನು ಕೂಡ ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು, ಓಕೆನಾ. ನಿಮಗೆ ಜಾಸ್ತಿ ಕ್ವಾಂಟಿಟಿಲಿ ಮಾಡಬೇಕು ಅಂದರೆ ನೀವು ಜಾಸ್ತಿ ಕ್ವಾಂಟಿಟಿನ ತೊಗೊಳ್ಳಿ, ಓಕೆನಾ. ನಾನು ಆದಷ್ಟು ಸ್ವಲ್ಪ ಎಷ್ಟು ಬೇಕೋ ಅಷ್ಟನ್ನು ತೊಗೊಂಡಿದ್ದೀನಿ. ಮತ್ತು ಲಾಸ್ಟಲ್ಲಿ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಬಿಸಿ ಎಣ್ಣೆ, ಅಂದರೆ ಆಯಿಲ್, ಸೊ ಬಿಸಿ ಮಾಡ್ಕೊಂಡಿರೋ ಎಣ್ಣೆನ ತೊಗೊಂಡು ಇವಾಗ ನೀಟಾಗಿ ಅದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಈ ಥರ ಸ್ವಲ್ಪ ಬಿಸಿ ಇರುತ್ತೆ ಅಂತ ಅಂದ್ಬಿಟ್ಟು ಇದರಲ್ಲಿ ಮಿಕ್ಸ್ ಮಾಡಿಕೊಂಡೆ ಫಸ್ಟು. ಅದಾದಮೇಲೆ ಕೈಯಲ್ಲೇ ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಸರಿ ಆಗುತ್ತೆ, ಓಕೆನಾ. ಇದರಲ್ಲೇ ಮಿಕ್ಸ್ ಮಾಡೋಕೆ ಹೋಗ್ತೀನಿ ಅಂದರೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ನೀಟಾಗಿ ನೀವು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ, ಓಕೆನಾ. ನಾನು ಫಸ್ಟೇ ಹೇಳ್ತಿದ್ದೀನಿ, ನೀವು ಜಾಸ್ತಿ ಮಾಡೋದಾಗಿದ್ದರೆ ಇದನ್ನೇ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ. ಮತ್ತು ಇದಕ್ಕೆ ಕಡಲೆ ಮತ್ತು ಕಡಲೆ ಬೀಜ ಎಲ್ಲನೂ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಸ್ಟಾರ್ಟಿಂಗೇ ಹೇಳಿದೆ, ಸಿಂಪಲ್ಲಾಗಿ ಬರೀ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಸ್ವಲ್ಪ ನಾರ್ಮಲಾಗಿ ಪರವಾಗಿಲ್ಲ ಅನ್ನೋ ಥರನೇ ಮಾಡ್ಕೊಂಡಿದ್ದೀನಿ. ಅಷ್ಟೊಂದು ಪರ್ಫೆಕ್ಟಾಗಿ ಏನು ಮಾಡ್ಕೊಳ್ಳೋಕೆ ಹೋಗಿಲ್ಲ, ಸಿಂಪಲ್ಲಾಗಿನೇ ಮಾಡ್ಕೊಳ್ಳೋಣ, ಈವ್ನಿಂಗ್ ಸ್ನ್ಯಾಕ್ಸ್ ತಾನೇ. ಆಮೇಲೆ ಸ್ವಲ್ಪ ತಾನೇ ಮಾಡ್ಕೊಂಡಿರೋದು ಸ್ವಲ್ಪ ಕ್ವಾಂಟಿಟಿಲಿ ಅಂತಂದ್ಬಿಟ್ಟು ನೀಟಾಗಿ, ಅಂದರೆ ನನಗೆ ಎಷ್ಟು ಗೊತ್ತೋ ಅಷ್ಟನ್ನು ಹಾಕ್ಕೊಂಡು ನಾನು ಕೂಡ ಯೂಟ್ಯೂಬಲ್ಲೆಲ್ಲ ನೋಡ್ಕೊಂಡೇ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಲಾಸ್ಟಲ್ಲಿ ಸ್ವಲ್ಪನೇ ನೀರು ಹಾಕ್ಕೊಂಡು ಅದನ್ನು ನೀಟಾಗಿ ಕಲಿಸ್ಕೊಳ್ಬೇಕು. ತುಂಬ ತೀರ ಗಟ್ಟಿಯಾಗಿ ಏನು ಕಲಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಹಾಗೇನು ತೀರ
ತುಂಬ ತೆಳ್ಳದಕ್ಕೂ ಕೂಡ ಕಲಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನೀಟಾಗಿ ಮೀಡಿಯಮ್ ಆಗಿ ಕಲಿಸ್ಕೊಳ್ಳಿ. ಸ್ವಲ್ಪ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡಿಕೊಂಡು ಕಲಿಸ್ಕೊಳ್ಳಿ, ಓಕೆನಾ. ಯಾಕಂದರೆ ನಾವು ರವೆ ಹಾಕಿರ್ತೀವಿ ಅಲ್ವಾ, ಅದನ್ನು ನೀಟಾಗಿ ನೀರಲ್ಲಿ ಕಲಸಿಟ್ಟಿದ್ದಾದಮೇಲೆ ಅದು ಚೆನ್ನಾಗಿ ಉಂಟಾಗ ಅಂದರೆ ನೆಂದಾಗ ಸ್ವಲ್ಪ ಇನ್ನೂ ಉಬ್ಬುತ್ತೆ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ನೀರು ಕ್ವಾಂಟಿಟಿನ ಹಾಕ್ಕೊಂಡು ನಾನು ಇವಾಗ ನಿಮ್ಗೆ ಏನು ತೋರಿಸ್ತಿದ್ದೀನಿ ಈ ಥರ ಅದಕ್ಕೆ ಕಲಿಸ್ಕೊಳ್ಳಿ. ಒಂದು ಚಪಾತಿ ಅದಕ್ಕೆ ಕಲಿಸ್ಕೊಂಡ್ರೂ ನಡೆಯುತ್ತೆ, ಓಕೆನಾ. ಅಷ್ಟೊಂದು ತೀರ ತೆಳ್ಳಗೂ ಬೇಡ, ಅಷ್ಟೊಂದು ತೀರ ಗಟ್ಟಿಯಾಗೂ ಕೂಡ ಕಲಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಸೊ ಇದನ್ನು ನೀಟಾಗಿ ನಾನು ಕಲಸಿಟ್ಟಿದ್ದಾದಮೇಲೆ ಸ್ವಲ್ಪ ಟೈಮು ಇದನ್ನು ಹಾಗೇ ಮುಚ್ಚಿಟ್ಬಿಡ್ತೀನಿ. ಸೊ ರವೆನ ಹಾಕಿರೋದ್ರಿಂದ ಅದು ತುಂಬ ಚೆನ್ನಾಗಿ ನೆಂದಾಗ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಒಂದು ತುಂಬ ಸಾಫ್ಟಾಗಿ ಬರುತ್ತೆ. ಸೊ ನಾವು ಕೈಯಲ್ಲಿ ತಟ್ಕೋತೀವಿ ಅಂದ್ರೂ ಆರಾಮಾಗಿ ಅದು ಚೆನ್ನಾಗಿ ಬರಬೇಕು. ಸೊ ಹಾಗಾಗಿ ನಾನು ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಸರಿಯಾಗಿದೆಯಾ ಅಂತಲೂ ಕೂಡ ಚೆಕ್ ಮಾಡಿಬಿಟ್ಟು ಆಮೇಲೆ ಲಾಸ್ಟಲ್ಲಿ ಅದನ್ನು ಮುಚ್ಚಿಡ್ತೀನಿ. ಒಂದು ಸ್ವಲ್ಪ ಟೈಮ್ ಅದು ನೆಂದರೆ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು. ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಅಂತ ಇಟ್ಟು. ಸೊ ಇಷ್ಟೊಂದು ಥರ ಸಾಫ್ಟಾಗಿ ಬಂದರೆ ತುಂಬ ಚೆನ್ನಾಗಿ ಬೇಗನೆ ತಟ್ಕೊಂಡು ಅದನ್ನು ಹಾಕೊಳ್ಬೋದು. ತುಂಬ ಚೆನ್ನಾಗಿ ಬಂದಿತ್ತು, ನಾದಿರೋದೆಲ್ಲ ಪರ್ಫೆಕ್ಟಾಗಿತ್ತು ಅಂತಲೇ ಅನ್ಕೊತೀನಿ. ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಸೊ ನಾನು ಫಸ್ಟು ಇದನ್ನೆಲ್ಲ ಉಂಡೆ ಎಲ್ಲ ಮಾಡಿ ಇಟ್ಕೊಂಡ್ಬಿಡೋಣ ಅಂತಂದ್ಬಿಟ್ಟು ಉಂಡೆನ ಕೂಡ ಮಾಡ್ಕೊತಾ ಇದ್ದೀನಿ. ಉಂಡೆನೂ ಕೂಡ ಮಾಡಿಟ್ಕೊಂಡೆ. ಸೊ ನಾನು ತಗೊಂಡಿರೋ ಅಳತೆ ಪ್ರಕಾರ ನನಗೆ ಒಂದು 35 ಅಷ್ಟು ಅಂದರೆ 35 ಆಗುವಷ್ಟು ವಡೆ ಆಗಿದೆ, ಮದ್ದೂರು ವಡೆ ಆಗಿದೆ. ತುಂಬ ಚೆನ್ನಾಗಿ ಬಂದಿತ್ತು. ಸೊ ಈ ಥರ ನಾರ್ಮಲಾಗಿ ತಟ್ಕೋಬೋದು, ಆರಾಮಾಗಿ ಈಸಿಯಾಗಿಯೇ ತಟ್ಕೋಬೋದು. ಇಲ್ಲ ಅಂದರೆ ಈ ಥರ ಒಂದು ಏನು ಬರುತ್ತೆ ಆಯಿಲ್ದು ಪ್ಯಾಕೆಟು ಅದರಲ್ಲೂ ಕೂಡ ತಟ್ಕೋಬೋದು. ಇಲ್ಲ ಅಂತಂದರೆ ಲತ್ತೋಡಿ ಯೂಸ್ ಮಾಡಿ ಕೂಡ ತಟ್ಕೋಬೋದು. ಇಲ್ಲಾಂದರೆ ಹಪ್ಳ ಒತ್ತ ಮಿಷಿನ್ ಏನು ಬರುತ್ತೆ ಅದರಲ್ಲೂ ಕೂಡ ತಟ್ಕೋಬೋದು. ಆರಾಮಾಗಿ ಕೈಯಲ್ಲೇ ತಟ್ಕೋಬೋದು. ಸೊ ಈ ಥರ ಟ್ರೈ ಮಾಡಿ. ಹಾಗೆಯೇ ನಾನು ಕಡಲೆ ಹಾಕಿರಲಿಲ್ಲ, ಬೇಡ ಅಂತ ಸ್ಕಿಪ್ ಮಾಡಿದೆ. ಬಟ್ ನನ್ನ ಹಸ್ಬೆಂಡ್ ಇಲ್ಲ ಹಾಕು ಅಂತ ಹೇಳಿದ್ರು. ಸೊ ಸರಿ ಆಯಿತು ಅಂತಂದ್ಬಿಟ್ಟು ಈ ತಟ್ಟಾದಮೇಲೆ ಹಾಕು ನಾನು ನೋಡೋಣ ಬರುತ್ತಾ ಏನೋ ಅಂತಂದ್ಬಿಟ್ಟು ಚೆಕ್ ಮಾಡಿದೆ, ನೋಡೋಣ ಟ್ರೈ ಮಾಡೋಣ ಅಂತ. ಹುರ್ಗಡ್ಲೆ ಕೂಡ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ, ಯಾಕಂದರೆ ಎಣ್ಣೆಗೆ ಹಾಕಿದ ತಕ್ಷಣ ಅದು ಬಿಟ್ಕೊಂತು. ನಾನು ಫಸ್ಟೇನೆ ಹಿಟ್ಟು ಕಲಸುವಾಗ ಹಾಕ್ಕೊಂಡಿದ್ರೆ ಸರಿ ಬರೋದು. ಬಟ್ ನಾನು ಬೇಡ ಅಂತ ಸ್ಕಿಪ್ ಮಾಡಿದ್ದೆ. ಬಟ್ ನನ್ನ ಹಸ್ಬೆಂಡ್ ಇಲ್ಲ ಹಾಕು ಚೆನ್ನಾಗಿರುತ್ತೆ, ಬಾಯಿಗೆಲ್ಲ ಸಿಕ್ಕಿದಾಗ ತಿನ್ನುವಾಗ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಅಂದರು. ಬಟ್ ಅದನ್ನು ಕೂಡ ಟ್ರೈ ಮಾಡಿದೆ. ಬಟ್ ಅದಷ್ಟು ಚೆನ್ನಾಗಿ ಬರಲಿಲ್ಲ, ಎಲ್ಲ ಎಣ್ಣೆ ಎಲ್ಲ ಬಿಟ್ಕೊತಲ್ಲ, ಅದಕ್ಕೆ ತೆಗೆದಾಕ್ಬಿಟ್ಟೆ ಅಷ್ಟೇ. ಇನ್ನು ಬಾಕಿದೆಲ್ಲ ಏನು ಇಟ್ಕೊಂಡಿದ್ದೆ ಅದನ್ನು ನಾರ್ಮಲಾಗಿಯೇ ಬೇಯಿಸ್ಕೊಂಡೆ. ಸೊ ಎಣ್ಣೆನೂ ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಹಂಗೇ ಸ್ವಲ್ಪ ಒಂದು 15 ಫಸ್ಟು ತಟ್ಕೊಂಡು ಇಟ್ಕೊಂಡ್ಬಿಡೋಣ, ಆಮೇಲೆ ಅದನ್ನು ಹಾಕ್ತಾ ನಿಧಾನಕ್ಕೆ ಬೇಗ ಬೇಯಿಸ್ಕೊಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡೆ. ಆರಾಮಾಗಿ ತಟ್ಟೆ, ಏನು ಕೈ ನೋವು ಬರೋದು, ತುಂಬ ಗಟ್ಟಿಯಾಗಿ ಕೂಡ ಕಲಸಿರಲಿಲ್ಲ ಅಲ್ವಾ, ನೀಟಾಗಿ ಪರ್ಫೆಕ್ಟಾಗಿ ಕಲಿಸ್ಕೊಂಡಿದ್ದೆ. ಸೊ ಹಾಗಾಗಿ ತುಂಬ ಈಸಿಯಾಗಿಯೇ ಬಂತು. ಇವಾಗ ಎಣ್ಣೆ ಕೂಡ ಕಾದಿದೆ. ಸೊ ಎಣ್ಣೆಗೂ ಕೂಡ ಹಾಕ್ಕೊಬಿಡೋಣ, ಬೇಗ ಬೇಯಿಸ್ಕೊಬಿಡೋಣ. ಯಾಕಂದರೆ ಈವ್ನಿಂಗ್ ಟೈಮಲ್ಲಿ ಕಾಫಿಗೆ ಬೇಕಾಗುತ್ತೆ ಅಲ್ವಾ. ಸುಮ್ಮನೆ ನಾನು ಇದನ್ನೇ ಮಾಡ್ತಾ ನಿಂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಇದನ್ನು ಕೂಡ ಮುಗಿಸ್ಕೊಂಡೆ. ಸೊ ನಾನು ಎಣ್ಣೆ ಅಂದರೆ ಹಿಟ್ಟನ್ನ ನಾದಕ್ಕೆ ಇಟ್ಟಿದ್ದೆ ಅಲ್ವಾ ಸ್ವಲ್ಪ ಟೈಮ್, ಆವಾಗ ಬೇರೆ ಕೆಲಸನೂ ಕೂಡ ಮಾಡಿಕೊಂಡೆ. ಏನು ಮಾಡಿಕೊಂಡೆ ಅಂತ ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿ ತೋರಿಸ್ತೀನಿ, ಓಕೆನಾ. ಇವಾಗ ನೀವು ನೋಡ್ತಾ ಇರ್ಬೋದು ಪರ್ಫೆಕ್ಟಾಗಿ ಮದ್ದೂರು ವಡೆ ಬಂದಿದೆ, ತುಂಬ ಟೇಸ್ಟಿಯಾಗಿ ಬಂದಿದೆ. ಓಕೆ, ಪರವಾಗಿಲ್ಲ, ನಾನು ಅಂದ್ಕೊಂಡಿರೋದಕ್ಕಿಂತ ಚೆನ್ನಾಗಿ ಬಂದಿದೆ, ಓಕೆನಾ. ತುಂಬ ಚೆನ್ನಾಗಿ ಮಾಡಿದ್ದೀನಿ ಅಂತ ಅನ್ನಿಸ್ತು. ಸೊ ಈವ್ನಿಂಗ್ ಟೈಮ್ ಕಾಫಿಗೆ ಒಂದು ಐಟಮ್ ಸಿಕ್ತು, ಏನು ಸುಮ್ಮನೆ ಹೊಟ್ಟೆ ಹಸಿತಿರುತ್ತೆ ಅಲ್ವಾ, ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ ಆರಾಮಾಗಿ ಮನೆಯಲ್ಲೇ ಮಾಡಿಕೊಂಡು ಕೂಡ ತಿನ್ಬೋದಲ್ವಾ. ಸೊ ಹಾಗಾಗಿ ಈ ಥರ ಮಾಡಿಟ್ಕೊಂಡೆ. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತಾ, ಸಿಂಪಲ್ಲಾಗಿ ಮಾಡ್ಕೊಂಡಿರೋದು ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಸೊ ಇದನ್ನು ಮಾಡ್ಕೊಳ್ಳುವಾಗ ಅಂದರೆ ಹಿಟ್ಟನ್ನು ನಾದಿಟ್ಟಿದ್ದೆ ಅಲ್ವಾ, ಅದೆಲ್ಲ ತುಂಬ ಚೆನ್ನಾಗಿ ನೆನೆಯುವಾಗ ನಾನು ಸೈಡ್ ಗ್ಯಾಪಲ್ಲಿ ಒಂದು ವಿಡಿಯೋನ ತಗೊಂಡೆ, ಅಂದರೆ ಬೇರೆ ಒಂದು ಕೆಲಸನೂ ಕೂಡ ಮಾಡಿಕೊಂಡೆ. ಏನಪ್ಪ ಅದು ಅಂತಂದರೆ ನೆಕ್ಸ್ಟ್ ತೋರಿಸ್ತೀನಿ ನೋಡಿ. ಏರ್ ಕೇರ್ಗೋಸ್ಕರ ಆಯಿಲ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇದನ್ನು ಲಾಸ್ಟ್ ನಾನು ಮಾಡಿ ಇಟ್ಕೊಂಡಿದ್ದೆ, ಬಟ್ ಅದು ಖಾಲಿ ಆದಮೇಲೆ ಮತ್ತೆ ಮಾಡೋ ಅಷ್ಟು ಮೂಡ್ ಇರಲಿಲ್ಲ, ಮಾಡ್ಕೊಳ್ಳೋದಕ್ಕೆ ಹೋಗೇ ಇರಲಿಲ್ಲ, ಮತ್ತು ಸ್ವಲ್ಪ ಏರ್ ಫಾಲ್ ಆಗ್ತಾಯಿತ್ತು. ಅದಕ್ಕೋಸ್ಕರ ಇದನ್ನು ಮತ್ತೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇದು ಕಂಪ್ಲೀಟ್ ವಿಡಿಯೋ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ, ಓಕೆನಾ. ಸೊ ನಾನು ಇವಾಗ ನಿಮಗೆ ತೋರಿಸ್ತಾ ಇರೋ ಥರ ಐಟಮ್ಸ್ನೆಲ್ಲ ಹಾಕ್ಕೊಂಡಿದ್ದೀನಿ. ಅಂದರೆ ದಾಸವಾಳದ ಹೂ ಬರುತ್ತಲ್ಲ ಅದು, ಮತ್ತು ವೀಳ್ಯದೆಲೆ, ಕರಿಬೇವಿನ ಸೊಪ್ಪು,
ಮತ್ತು ಈರುಳ್ಳಿ ಸಿಪ್ಪೆ ಏನು ಬರುತ್ತೆ ಅದು, ಮೆಂತ್ಯ, ಕರಿಬೇವಿನ ಸೊಪ್ಪು, ಸೊ ಇಷ್ಟನ್ನು ಹಾಕ್ಕೊಂಡು ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಬಂದುಬಿಟ್ಟು ಫಸ್ಟು ಪ್ಯೂರ್ ಕೊಬ್ಬರಿ ಎಣ್ಣೆ ಏನು ಬರುತ್ತೆ ಮನೇಲಿ ಮಾಡಿಸಿಟ್ಕೊಂಡಿರೋದು ಅದನ್ನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಹರಳೆಣ್ಣೆ ಏನು ಬರುತ್ತೆ ಹರಳೆಣ್ಣೆನೂ ಕೂಡ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಇದೆಲ್ಲ ಅದಾದಮೇಲೆ ನಾನು ಏನು ತೊಗೊಂಡು ಇಟ್ಕೊಂಡಿದ್ದೀನಿ, ಸೊಪ್ಪಾಗಿರ್ಬೋದು ಮತ್ತು ಹೂವು ಆಗಿರ್ಬೋದು, ವಿಳ್ಯದೆಲೆ ಆಗಿರ್ಬೋದು, ಇಷ್ಟು ಐಟಮ್ಸ್ನೂ ಕೂಡ ಎಣ್ಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಟೈಮ್ಸ್ ಕುದಿಸ್ಕೊಂಡ್ರೆ ತುಂಬ ಚೆನ್ನಾಗಿರುವಂತಹ ಆಯಲ್ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋಬಹುದು. ಸೊ ನೀವಾಗ ಎಣ್ಣೆ ಕುದೀತಾ ಇದೆ, ನೀವು ನೋಡ್ತಾ ಇರ್ಬೋದು. ಸೊ ಕುದೀತಾ ಇರೋ ಎಣ್ಣೆಗಾದರೂ ಹಾಕೊಳ್ಳಿ, ಇಲ್ಲ ಫಸ್ಟೇನೆ ಹಾಕೋಗ್ಬಿಡಿ, ಎರಡೂ ಕೂಡ ಮಾಡ್ಬೋದು. ಸೊ ನಾನು ವೈಟ್ ದಾಸವಾಳ ಹಾಗೆಯೇ ಕೆಂಪು ದಾಸವಾಳ ಎರಡನ್ನೂ ಕೂಡ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಅದೇ ಗಿಡದ ಎಲೆಗಳನ್ನೂ ಕೂಡ ಹಾಕ್ಕೊಂಡಿದ್ದೀನಿ, ಮತ್ತು ವಿಳ್ಯದೆಲೆ ಏನು ಬರುತ್ತೆ ಅದನ್ನು ಕೂಡ ಒಂದು ಸ್ವಲ್ಪ ಕಿತ್ತು ಹಾಕ್ಕೊಂಡಿದ್ದೀನಿ. ಸೊ ಇಷ್ಟನ್ನು ಹಾಕೋದಾದ್ಮೇಲೆ ಅಲೋವೆರಾ ಜೆಲ್ನು ಕೂಡ ಹಾಕ್ಕೊಂಡಿದ್ದೀನಿ, ಅದನ್ನು ಹೇಳೋದು ಮರೆತೆ. ಸೊ ಅದಾದಮೇಲೆ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಮನೇಲಿ ಸಿಗುವಂಥ ಐಟಮ್ಸ್ನೇ ಬಳಸ್ಕೊಂಡು ನಾನು ಮಾಡ್ಕೊತಾ ಇರೋದು. ಸೊ ಇದೆಲ್ಲ ತುಂಬ ಯೂಸ್ ಆಗುತ್ತೆ ಏರ್ ಕೇರ್ಗೆ, ಅಂದರೆ ಏರ್ ಫಾಲ್ ಆಗ್ತಾ ಇರೋದಕ್ಕೆ, ಸ್ಟ್ರೆಸ್ ಲೆವೆಲ್ ಎಲ್ಲ ಕಡಿಮೆ ಮಾಡೋದಕ್ಕೆ ತುಂಬ ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಥರ ಮಾಡಿ ಇಟ್ಕೊತೀನಿ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ಇಷ್ಟು ಐಟಮ್ಸ್ನ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಕುದಿಸ್ಕೊತೀನಿ ಆಯಿತಾ. ಚೆನ್ನಾಗಿ ಬೆಂದು ಇದು ರಸ ಎಲ್ಲ ಬಿಡಬೇಕು. ಸೊ ಆಯಲ್ ಬಂದುಬಿಟ್ಟು ಗ್ರೀನ್ ಕಲರಲ್ಲಿ ಚೇಂಜ್ ಆಗುತ್ತೆ. ಸೊ ಆ ಥರ ಪ್ರಿಪೇರ್ ಮಾಡಿ ಇಟ್ಕೊತೀನಿ ಇದನ್ನು ಡೈಲಿ ಯೂಸ್ ಮಾಡೋದಕ್ಕೆ ಅಂತ. ಸೊ ಇದು ಇವಾಗ ಈ ಥರ ಆಗಿದೆ, ಕಂಪ್ಲೀಟ್ ಕೂಲ್ ಆಗಿದೆ. ಇದನ್ನು ನಾನು ಓವರ್ ನೈಟ್ ಬಿಟ್ಬಿಟ್ಟು ನಾಳೆ ಇದನ್ನೆಲ್ಲ ನೀಟಾಗಿ ಸೋಸ್ಕೊಂಡು ಡಬ್ಬಿಗೆ ಹಾಕಿ ಇಟ್ಕೊಂಡು ಯೂಸ್ ಮಾಡ್ತೀನಿ. ಸೊ ಈ ಥರ ರೆಡಿ ಆಗಿದೆ, ನೀವು ನೋಡ್ತಾ ಇರ್ಬೋದು. ಸೊ ಗ್ರೀನ್ ಕಲರ್ ಆಗಿದೆ ಆಯಿಲ್ ಬಂದುಬಿಟ್ಟು, ಅಂದರೆ ಕೊಬ್ಬರಿ ಎಣ್ಣೆ ಬಂದುಬಿಟ್ಟು. ಇದೆಲ್ಲ ಚೆನ್ನಾಗಿ ಓವರ್ ನೈಟು ರಸ ಬಿಟ್ಟಾಗ ತುಂಬ ಚೆನ್ನಾಗಿ ಇಳಿದಿರುತ್ತೆ ಅಲ್ವಾ ಎಣ್ಣೆಗೆ. ಆಗ ನಾಳೆ ಚೆನ್ನಾಗಿ ಇದನ್ನು ಒಂದು ವೈಟ್ ಬಟ್ಟೆಯಲ್ಲಿ ಇಂಟ್ಕೊಂಡು ನಾನು ಯೂಸ್ ಮಾಡ್ಕೋತೀನಿ ಈ ಎಣ್ಣೆನ. ಮಧ್ಯಾಹ್ನ ಊಟ ಎಲ್ಲ ಕೂಡ ಮುಗಿಸ್ಕೊಂಡಿದ್ದಾಯಿತು, ಬಟ್ಟೆ ಎಲ್ಲ ಮಚ್ಚಿಟ್ಟಿದ್ದಾಯಿತು, ಎಲ್ಲ ಕೆಲಸನೂ ಕೂಡ ಮುಗಿಸ್ಕೊಂಡೆ. ಏರ್ ಕೇರ್ದು ಆಯಲ್ ಆಗಿರ್ಬೋದು ಪ್ರಿಪ್ರೇಷನ್ ಮಾಡ್ಕೊಳ್ಳೋದು, ಮತ್ತು ಮದ್ದು ರೊಡೆ ರೆಸಿಪಿನೂ ಕೂಡ ಮಾಡಿ ಇಟ್ಕೊಂಡಿದ್ದಾಯಿತು. ಎಲ್ಲ ಆದಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗಬೇಕಾಗಿತ್ತು. ಹಾಗೆಯೇ ಸ್ಕಿನ್ ಕೇರ್ನು ಕೂಡ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಸ್ಕಿನ್ಗೆ ಸ್ವಲ್ಪ ಕಡಲೆ ಹಿಟ್ಟು ಏನು ಬರುತ್ತೆ ನಾನು ಮಾಡಿ ಇಟ್ಕೊಂಡಿರೋ ಪೌಡರ್ನ ಹಚ್ಚಿಟ್ಕೊಂಡು ಸ್ವಲ್ಪ ಎಡಿಟಿಂಗ್ ಕೂಡ ಕೆಲಸ ಇತ್ತು, ಅದನ್ನು ಕೂಡ ಮಾಡ್ಕೋತಾ ರೆಸ್ಟ್ ಕೂಡ ಮಾಡ್ತಾ ಹಾಗೆಯೇ ಸ್ಕಿನ್ ಕೇರ್ ಕೂಡ ಮಾಡ್ಕೋತಾ ಇದ್ದೀನಿ. ಇವಾಗ ಸ್ಕಿನ್ಗೆ ಅದನ್ನು ಹಚ್ಚಿಟ್ಕೊಂಡಿದ್ದಾದಮೇಲೆ ಒಂದು 10 ಮಿನಿಟ್ಸ್ ವೆಯ್ಟ್ ಮಾಡಲೇಬೇಕಲ್ವ. ಸೊ ಹಾಗೆಯೇ ಸ್ವಲ್ಪ ರೆಸ್ಟ್ ಮತ್ತು ಹಾಗೆಯೇ ವಿಡಿಯೋ ಎಡಿಟ್ ಕೂಡ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ಸ್ಕಿನ್ ಕೇರ್ ಎಲ್ಲ ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನೆಲ್ಲ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಇವಾಗ ಫ್ರೆಶ್ ಅಪ್ ಆದೆ, ಈವ್ನಿಂಗ್ ಟೈಮ್ ಅಲ್ವಾ. ಸೊ ಹಾಗಾಗಿ ಸೊ ಇವಾಗ ಒಂದು ಸ್ವಲ್ಪ ಟೈಮ್ ವಾಕ್ ಮಾಡಿಬಿಡೋಣ, ಅಂದರೆ ವಾಕ್ ಮುಗಿಸ್ಕೊಳ್ಳೋಣ ಅಂತಂದ್ಬಿಟ್ಟು ಹಂಗೆ ವೀಡಿಯೋನ ಸ್ಟಾರ್ಟ್ ಮಾಡಿದೆ. ಸೊ ಎಂಡ್ ಮಾಡೋಣ ಅಂತಂದ್ಬಿಟ್ಟು ವೀಡಿಯೋನ ಸ್ಟಾರ್ಟ್ ಮಾಡಿದೆ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅಂದ್ಕೊತೀನಿ. ಸೊ ಬೆಳಗ್ಗೆಯಿಂದ ಮಾಮೂಲಿ ನಾರ್ಮಲ್ ಕೆಲಸಗಳು ಇದ್ದಿದ್ದೆ, ಬಟ್ ಆ ಕೆಲಸಗಳ ಮಧ್ಯೆ ನಾನು ಸ್ವಲ್ಪ ಏರ್ ಕೇರ್ಗೆ ಯೂಸ್ ಆಗುವಂತಹ ಏನಂತಾರೆ ಆಯಲ್ನ ನಾನು ಪ್ರಿಪೇರ್ ಮಾಡಿಕೊಂಡೆ. ಮತ್ತು ಹಾಗೆಯೇ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದು ರೆಸಿಪಿ ಬಂದುಬಿಟ್ಟು ಮದ್ದು ರೊಡೆನ ಕೂಡ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು 2 ವೀಡಿಯೋ ಜೊತೆ ಮಾಮೂಲಿ ನಾರ್ಮಲ್ ರೋಟೀನ್ ಇತ್ತು. ಸೊ ಇದನ್ನು ಹ್ಯಾಡ್ ಮಾಡಿಕೊಂಡು ಇವಾಗ ವೀಡಿಯೋನ ಎಂಡ್ ಮಾಡೋಣ ಅಂದ್ಬಿಟ್ಟು ವೀಡಿಯೋನ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬೈ ಬಾಯ್.